ಶ್ರೀಕೃಷ್ಣ ಒಂದು ಮಾತು ಹೇಳ್ತಾನೆ, ಅಂದರೆ ಈ ಸಮಯ ಕಳೆದು ಹೋಗುತ್ತದೆ. ಇದು ಖುಷಿಯಲ್ಲಿರೋರಿಗೂ ಬೇಸರದಲ್ಲಿರೋರಿಗೂ ಎಚ್ಚರಿಕೆಯ ಒಂದು ಮಾತು ಅಂತೇಳಿ. ಖುಷಿಯಲ್ಲಿದ್ದಾಗ ಅದನ್ನು ಓದಬೇಕಂತೆ, ಈ ಸಮಯ ಕಳೆದು ಹೋಗುತ್ತದೆ. ಬೇಸರದಲ್ಲಿರುವಾಗಲೂ ಆ ವಾಕ್ಯವನ್ನು ಓದಬೇಕು, ಈ ಸಮಯ ಕಳೆದು ಹೋಗ್ತದೆ. 4 ದಶಕಗಳ ಫ್ರೆಂಡ್ಶಿಪ್ಪು ಹೆಂಗೆ ಕಿತ್ತಾಡ್ಕೋತಾ ಇದ್ದಾರೆ, ಹೆಂಗೆ ಬೇರೆ ಯಾರು ಬಟ್ಟೆ ಬಿಚ್ಚೋದಲ್ಲ, ಅವರವರೇ ಬೆತ್ತಲಾಗ್ತಾ ಇರೋದು. ಚೀಚಿ ಒಂದು. ಆದರೆ ಇದರ ನಡುವೆ ಒಂದು ಖುಷಿ ವಿಚಾರ ಏನು ಗೊತ್ತಾ ನಿಮಗೆ? ಇವರಿಬ್ಬರ ಮಾತೃಭಾಷೆ ತೆಲುಗು, ಬಟ್ ಎಷ್ಟು ಅದ್ಭುತವಾದ ಕನ್ನಡ ಕಲ್ತ್ಕೊಂಡ್ಬಿಟ್ಟಿದ್ದಾರೆ, ಅದೊಂದು ಅಪ್ರಿಷಿಯೇಟ್ ಮಾಡಲೇಬೇಕು. ಆಮೇಲೆ ಜನಾರ್ದನ್ ರೆಡ್ಡಿ ಆ ಉದಾಹರಣೆಗಳನ್ನು ಕನ್ನಡದಲ್ಲಿ ಎಷ್ಟು ಅದ್ಭುತವಾಗಿ ಕೊಡ್ತಾರೆ ನೋಡಿ. ಆಮೇಲೆ ಈ ಹಿಂದೆ ರಾಮುಲು ಅವರು ಕೂಡ ಅಷ್ಟೇ, ಭಾಳ ತೆಲುಗು ಮಿಶ್ರಿತ ಕನ್ನಡ ಭಾಳ ಮಾತಾಡೋದು. ಬಳ್ಳಾರಿ ಎಲ್ಲರೂ ಹಂಗೆ ಮಾತಾಡೋದು, ಆದರೆ ಇವ್ರದ್ದು ಸ್ವಲ್ಪ ಜಾಸ್ತಿನೇ ಇತ್ತು, ಯಾಕಂದರೆ ಮನೆಯಲ್ಲೇ ತೆಲುಗು ಮಾತಾಡೋದಲ್ವ. ಆ ಕನ್ನಡಕ್ಕೆ ಮಾತ್ರ ಒಂದು ಸೆಲ್ಯೂಟಪ್ಪ ಇರಲಿ. ಆಮೇಲೆ ಈ ಸ್ಟೋರಿ ಬಗ್ಗೆ, ಇವರ ಇವತ್ತಿನ ಈ ಕಂಪ್ಲೀಟ್ ಸ್ಟೋರಿ ಬಗ್ಗೆ 9:30 ಬ್ರಹ್ಮಾಸ್ತ್ರದಲ್ಲಿ ನಾನು ಬರ್ತಾ ಇದ್ದೀನಿ. ಮನಿ ದುಶ್ಮನಿ ಅಂತೇಳಿ, ಇದರ ಹಿಂದೆ ಒಂದು ಕತೆ ಇದೆ ಅಂತೇಳಿ. ಈಗ ಈ ವಿಚಾರಕ್ಕೆ ಬರೋಣ. ರಾಮುಲು ರೆಡ್ಡಿ ಸ್ನೇಹಕ್ಕೆ 3-4 ದಶಕದ ಇತಿಹಾಸ ಇದೆ. 30-40 ವರ್ಷ. ಕರ್ನಾಟಕದಲ್ಲಿ ಮೊದಲ ಬಾರಿ BJP ರಚಿಸಿದ್ರಲ್ಲ 2008ರಲ್ಲಿ, ಅವತ್ತು ಯಡಿಯೂರಪ್ಪನವರಿಗೆ 110 ಸೀಟು ಬಂದಿತ್ತು, 3 ಸೀಟ್ ಕೊರತೆ ಇತ್ತು. ಆಗ 5 ಜನ MLAಗಳು ಪಕ್ಷೇತರರಾಗಿ ಗೆದ್ದು ಬಂದಿದ್ದರು. ವೆಂಕಟರಮಣಪ್ಪ ಗೆದ್ದು ಬಂದಿದ್ದರು, ಮಳವಳ್ಳಿಯ ನರೇಂದ್ರ ಸ್ವಾಮಿ ಗೆದ್ದು ಬಂದಿದ್ದರು, ಶಿವರಾಜ್ ತಂಗಡಗಿ ಗೆದ್ದು ಬಂದಿದ್ದರು, ಆಮೇಲೆ ಈಗ ಮಿನಿಸ್ಟರ್ ಆಗಿರುವಂಥ ಸುಧಾಕರ್ ಗೆದ್ದು ಬಂದಿದ್ದರು ಚಿತ್ರದುರ್ಗ, ಆಮೇಲೆ ಗುಳಿಹಟ್ಟಿ ಶೇಖರ್ ಗೆದ್ದು ಬಂದಿದ್ದರು, ಆಮೇಲೆ ವರ್ತೂರು ಪ್ರಕಾಶ್ ಗೆದ್ದು ಬಂದಿದ್ದರು. ಅದರಲ್ಲಿ 5 ಜನರನ್ನು ಕರ್ಕೊಂಬರ್ತಾರೆ. 110 ಇದ್ದದ್ದು 115 ಆಗುತ್ತೆ. ಸರ್ಕಾರ ರಚನೆ ಮಾಡ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ ಯಡಿಯೂರಪ್ಪ. ಇಷ್ಟು ಸಾಕಾಗೋದಿಲ್ಲ ಅಂತ ಗೊತ್ತಾಗತ್ತೆ. ರಾಜೀನಾಮೆ ಕೊಡಿಸ್ತಾರೆ ಕೆಲವರಿಗೆ, JDSನಲ್ಲಿದ್ದವರಿಗೆ. ಅದರಲ್ಲಿ ಫಸ್ಟ್ ಬಂದವರೇ ಉಮೇಶ್ ಕತ್ತಿ. ರಾಜೀನಾಮೆ ಕೊಟ್ಟು ಬಂದು ಮಂತ್ರಿ ಆಗ್ತಾರೆ, ಕೃಷಿ ಮಂತ್ರಿ. ನಾನು ಅದನ್ನು ರಿಪೋರ್ಟ್ ಮಾಡಿದ್ದೀನಿ. SK ಬೆಳ್ಳುಬ್ಬಿಯವರಾಗ ಕೃಷಿ ಮಂತ್ರಿ ಆಗಿದ್ದರು. ಅವರನ್ನು ಕಿತ್ತು ಅಲ್ಲಿ ಉಮೇಶ್ ಕತ್ತಿಯವರನ್ನ ಮಂತ್ರಿ ಮಾಡಿದಾಗ SK ಬೆಳ್ಳುಬ್ಬಿಯವರು ಪಾಪ BP ರೈಸ್ ಆಗಿ ಬಿದ್ದೋಗಿದ್ದರು. ಹಳೆ BJP ಆಫೀಸಲ್ಲಿ ಎಲ್ಲ ನೆನಪಿಗೆ ಬಂತು ನನಗೆ. ಅದಕ್ಕೆ ಕಾರಣ ಇವರು ಹೆಂಗೆ ಅಂತೇಳಿ. ನೀವು ಈ ಶಿವರಾಜ್ ತಂಗಡಿಗೆ ಹತ್ರ ಈ ಸ್ಟೋರಿ ಕೇಳಬೇಕು, ಭಾಳ ಮಜಾ ಇದೆ. ಅವರು ಪಕ್ಷೇತರರಾಗಿ ಗೆದ್ದಿರ್ತಾರೆ, ಅವ್ರಿಗೇನು ಗೊತ್ತಿರೋದಿಲ್ಲ. ಕುಮಾರಸ್ವಾಮಿಯಿಂದ ಒಂದು ಫೋನ್ ಬರುತ್ತಂತೆ, ಬ್ರದರ್ ಇವತ್ತು ನಾವೇ ಸರ್ಕಾರ ರಚನೆ ಮಾಡೋದು ಅಂತೇಳಿ. ಅದಾದ ನಂತರ 10 ಸ್ಕಾರ್ಪಿಯೋ ಗಾಡಿ ಬಂತಂತೆ. ಬಂದಿದ್ದು ಇವರು ಸೆಲೆಬ್ರೇಷನ್ ಮಾಡ್ತಾಯಿದ್ರು, ಯಾರು ಶಿವರಾಜ್ ತಂಗಡಗಿ. ಹಂಗೆ ಎತ್ತಾಕೊಂಡು ಹೋಗ್ಬಿಟ್ರಂತೆ. ಎತ್ತಾಕೊಂಡು ಹೋದಾಗ ಶಿವರಾಜ್ ತಂಗಡಗಿ ಅಂದ್ರಂತೆ, ಚಪ್ಪಲ್ ಮಾರೆ, ಚಪ್ಪಲ್ ಮಿಸ್ ಆಗಿ, ಚಪ್ಪಲ್ ಇಲ್ಲ ಕಾರಲ್ಲಿ ಅಂತೇಳಿ. ಸೈಜ್ ಎಷ್ಟು ಹೇಳು ಸಾಕು ಅಂದ್ರಂತೆ. ಅವ್ರದ್ದು ಭಾಳ ಹೈಟ್ ಅವರು, ಸೈಜ್ 10. ಆ ಹೆಲಿಕಾಪ್ಟ್ರಲ್ಲಿ ಹಾಕ್ಕೊಂಡು ಇಳಿಸಿದಾಗ ಚಪ್ಪಲು, ಪ್ಯಾಂಟು, ಶರ್ಟು, ಡ್ಯಾಶ್ ಎಲ್ಲ ರೆಡಿ ಇತ್ತು ಅಂತೇಳಿ ಭಾಳ ಕಥೆ ಇದೆ. ಅದು ಇರಲಿ. ಅಂದು ಸರ್ಕಾರ ರಚನೆಗೆ ಇಬ್ಬರು ಕಾರಣರಾಗಿದ್ದರು. ದುಡ್ಡಿತ್ತು. ಹಲವು ವರ್ಷಗಳ ಬಳಿಕ ಬಳ್ಳಾರಿಗೆ ಬಂದಿದ್ದರು ರೆಡ್ಡಿ. ಆದರೆ ಸ್ವಾಗತಿಸೋಕೆ ಹೋಗಿರಲಿಲ್ಲ. ಅಂದರೆ ಮೊನ್ನೆ ಅವತ್ತು ನಡೆದಿತ್ತು, ಆಮೇಲೆ CBI ಆಯಿತು. ಮೊನ್ನೆ ರೆಡ್ಡಿ ವಾಪಸ್ ಬಂದರು, ಅವರಿಗೆ ಸುಪ್ರೀಂ ಕೋರ್ಟ್ ಹೋಗ್ಬೋದು ಅಂತ ಹೇಳ್ತು. ರಾಮುಲು ಬಂದಿರಲಿಲ್ಲ. ಅಂದೇ ಇಬ್ಬರ ಮಧ್ಯದ ತಿಕ್ಕಾಟ ಬಟಾಬಯಲಾಯಿತು. ರೆಡ್ಡಿ ಮತ್ತು BJP ಸೇರೋದು ರಾಮುಲುಗೆ ಇಷ್ಟ ಇರಲಿಲ್ಲ. ಇದೀಗ ಒಂದು ಬೈ ಎಲೆಕ್ಷನ್ ಕಾರಣಕ್ಕೆ ಕಿತ್ತಾಟ ಆಗ್ತಾ ಇದೆ. ರಾಮುಲುಗೆ ಪರ್ಯಾಯ ನಾಯಕರನ್ನು ಹುಡುಕ್ತಾ ಇದ್ದಾರೆ ರೆಡ್ಡಿ. ಅವರೇ ST ನಾಯಕ ಬಂಗಾರು ಹನುಮಂತಿಗೆ ಟಿಕೆಟ್ ಕೊಡಿಸೋದಕ್ಕೆ ರಾಮುಲುಗೆ ಇಷ್ಟ ಇರಲಿಲ್ಲ, ಆದರೆ ರೆಡ್ಡಿಗಿಷ್ಟ ಇತ್ತು. ರೆಡ್ಡಿ ಬಂಗಾರು ಹನುಮಂತಿಗೆ ಟಿಕೆಟ್ ಕೊಟ್ಟರು ಅಂತೇಳಿ ರಾಮುಲು ಕೆಲಸ ಮಾಡಿಲ್ಲ ಅಂತೇಳಿ ಆರೋಪ. ಹಾಗಾಗಿ ಸಂಡೂರು ಬೈ ಎಲೆಕ್ಷನಲ್ಲಿ BJPಗೆ ಸೋಲಾಗತ್ತೆ. ಸಂಡೂರು ಸೋಲಿನ ಹೊಣೆ ರಾಮುಲು ಹೆಗಲಿಗೆ ಕಂಪ್ಲೇಂಟ್ ಮಾಡಿದ್ರು ಅಂತೇಳಿ ಆರೋಪ. ಹೈಕಮಾಂಡ್ಗೆ ಬಂಗಾರು ಹನುಮಂತು ಕಂಪ್ಲೇಂಟ್ ಕೊಡ್ತಾರೆ, ನಾನು ರಾಮುಲಿಂದಾಗಿ ಸೋತೆ. ಬಂದಿರುವಂಥ ಅಗರ್ವಾಲ್ಗೆ ದೂರು ಕೊಟ್ಟ ಜನಾರ್ದನ್ ರೆಡ್ಡಿ ಅಂತೆ. ರಾಮುಲು ವಿರುದ್ಧ ಕೆಂಡ ಕಾರಿದ್ರಂತೆ ಅಗರ್ವಾಲ್. ಏನಪ್ಪ ಅಂತ ಕೇಳಿದ್ರಂತೆ. ಆಗ ರಾಮುಲು ಎದ್ದು ಮಾತಾಡಿದರು ಉಸ್ತುವಾರಿಗೆ, ರಾಧಾಮೋಹನ್ ಉಸ್ತುವಾರಿಗೆ. ಅದಾಗಿ ಅಲ್ಲೇ ಅವರು ಪ್ರೆಸ್ ಮೀಟಲ್ಲಿ ಬಂದು ಹೊರಗೆ ಮಾತಾಡೋರಿದ್ರು, ಆದರೆ ತಡೆದ್ರು. ಯಾರು ವಿಜಯೇಂದ್ರ ತಡೆದ್ರು, ಮಾತಾಡಬೇಡ ಅಂತ ಹೇಳಿ. ಪ್ರೆಸ್ ಮೀಟ್ ಇವತ್ತು 12 ಗಂಟೆಗೆ ಇಲ್ಲಿ ಮತ್ತು ಅಲ್ಲಿ. ಇಂದು ಪರಸ್ಪರ ಬೈದಾಡಿಕೊಟ್ರು ಒಂದು ಕಾಲದ ಫ್ರೆಂಡ್ಸು ರೆಡ್ಡಿ ರಾಮುಲು. ಇಬ್ಬರ ಮಧ್ಯೆ ಎಲೆಕ್ಷನ್ ಅಲ್ಲ, ದುಡ್ಡಿನ ತಿಕ್ಕಾಟ ಇದೆ ಅಂತ ರೆಡ್ಡಿ ಹೇಳಿದ್ದಾರೆ. ಇದು ಇಲ್ಲಿಗೆ ಬಂದು ನಿಂತಿದೆ. ನೆಕ್ಸ್ಟ್ ಶ್ರೀಕೃಷ್ಣ ಒಂದು ಮಾತು ಹೇಳ್ತಾನೆ, ಅಂದರೆ ಈ ಸಮಯ ಕಳೆದು ಹೋಗುತ್ತದೆ. ಇದು
ಖುಷಿಯಲ್ಲಿರೋರಿಗೂ ಬೇಸರದಲ್ಲಿರೋರಿಗೂ ಎಚ್ಚರಿಕೆ ಒಂದು ಮಾತು ಅಂತೇಳಿ. ಖುಷಿಯಲ್ಲಿದ್ದಾಗ ಅದನ್ನು ಓದಬೇಕಂತೆ, ಈ ಸಮಯ ಕಳೆದು ಹೋಗುತ್ತದೆ. ಬೇಸರದಲ್ಲಿರುವಾಗಲೂ ಆ ವಾಕ್ಯವನ್ನು ಓದಬೇಕು, ಈ ಸಮಯ ಕಳೆದು ಹೋಗ್ತದೆ. 4 ದಶಕಗಳ ಫ್ರೆಂಡ್ಶಿಪ್ಪು ಹೆಂಗೆ ಕಿತ್ತಾಡ್ಕೊತಾ ಇದ್ದಾರೆ, ಹೆಂಗೆ ಬೇರೆ ಯಾರು ಬಟ್ಟೆ ಬಿಚ್ಚೋದಲ್ಲ, ಅವರವರೇ ಬೆತ್ತಲಾಗ್ತಾ ಇರೋದು. ಚೀ ಒಂದು. ಆದರೆ ಇದರ ನಡುವೆ ಒಂದು ಖುಷಿ ವಿಚಾರ ಏನು ಗೊತ್ತಾ ನಿಮಗೆ? ಇವರಿಬ್ಬರ ಮಾತೃಭಾಷೆ ತೆಲುಗು, ಬಟ್ ಎಷ್ಟು ಅದ್ಭುತವಾದ ಕನ್ನಡ ಕಲ್ತ್ಕೊಂಡ್ಬಿಟ್ಟಿದ್ದಾರೆ, ಅದೊಂದು ಅಪ್ರಿಷಿಯೇಟ್ ಮಾಡಲೇಬೇಕು. ಆಮೇಲೆ ಜನಾರ್ದನ್ ರೆಡ್ಡಿ ಆ ಉದಾಹರಣೆಗಳನ್ನು ಕನ್ನಡದಲ್ಲಿ ಎಷ್ಟು ಅದ್ಭುತವಾಗಿ ಕೊಡ್ತಾರೆ ನೋಡಿ. ಆಮೇಲೆ ಈ ಹಿಂದೆ ರಾಮುಲು ಅವರು ಕೂಡ ಅಷ್ಟೇ, ಭಾಳ ತೆಲುಗು ಮಿಶ್ರಿತ ಕನ್ನಡ ಭಾಳ ಮಾತಾಡೋದು. ಬಳ್ಳಾರಿ ಎಲ್ಲರೂ ಹಂಗೆ ಮಾತಾಡೋದು, ಆದರೆ ಇವ್ರದ್ದು ಸ್ವಲ್ಪ ಜಾಸ್ತಿನೇ ಇತ್ತು, ಯಾಕಂದರೆ ಮನೆಯಲ್ಲೇ ತೆಲುಗು ಮಾತಾಡೋದಲ್ವ. ಆ ಕನ್ನಡಕ್ಕೆ ಮಾತ್ರ ಒಂದು ಸಲ್ಯೂಟಪ್ಪ ಇರಲಿ. ಆಮೇಲೆ ಈ ಸ್ಟೋರಿ ಬಗ್ಗೆ, ಇವರ ಇವತ್ತಿನ ಈ ಕಂಪ್ಲೀಟ್ ಸ್ಟೋರಿ ಬಗ್ಗೆ 9:30 ಬ್ರಹ್ಮಾಸ್ತ್ರದಲ್ಲಿ ನಾನು ಬರ್ತಾ ಇದ್ದೀನಿ. ಮನಿ ದುಶ್ಮನಿ ಅಂತೇಳಿ, ಇದರ ಹಿಂದೆ ಒಂದು ಕತೆ ಇದೆ ಅಂತೇಳಿ. ಈಗ ಈ ವಿಚಾರಕ್ಕೆ ಬರೋಣ. ರಾಮುಲು ರೆಡ್ಡಿ ಸ್ನೇಹಕ್ಕೆ 3-4 ದಶಕದ ಇತಿಹಾಸ ಇದೆ, 30-40 ವರ್ಷ. ಕರ್ನಾಟಕದಲ್ಲಿ ಮೊದಲ ಬಾರಿ BJP ರಚಿಸಿದ್ರಲ್ಲ 2008ರಲ್ಲಿ, ಅವತ್ತು ಯಡಿಯೂರಪ್ಪನವರಿಗೆ 110 ಸೀಟು ಬಂದಿತ್ತು, 3 ಸೀಟ್ ಕೊರತೆ ಇತ್ತು. ಆಗ 5 ಜನ MLAಗಳು ಪಕ್ಷೇತರರಾಗಿ ಗೆದ್ದು ಬಂದಿದ್ದರು. ವೆಂಕಟರಮಣಪ್ಪ ಗೆದ್ದು ಬಂದಿದ್ದರು, ಮಳವಳ್ಳಿಯ ನರೇಂದ್ರ ಸ್ವಾಮಿ ಗೆದ್ದು ಬಂದಿದ್ದರು, ಶಿವರಾಜ್ ತಂಗಡಗಿ ಗೆದ್ದು ಬಂದಿದ್ದರು, ಆಮೇಲೆ ಈಗ ಮಿನಿಸ್ಟರ್ ಆಗಿರುವಂಥ ಸುಧಾಕರ್ ಗೆದ್ದು ಬಂದಿದ್ದರು ಚಿತ್ರದುರ್ಗ, ಆಮೇಲೆ ಗುಳಿಹಟ್ಟಿ ಶೇಖರ್ ಗೆದ್ದು ಬಂದಿದ್ದರು, ಆಮೇಲೆ ವರ್ತೂರು ಪ್ರಕಾಶ್ ಗೆದ್ದು ಬಂದಿದ್ದರು. ಅದರಲ್ಲಿ 5 ಜನನ ಕರ್ಕೊಂಬರ್ತಾರೆ, 110 ಇದ್ದದ್ದು 115 ಆಗುತ್ತೆ. ಸರ್ಕಾರ ರಚನೆ ಮಾಡ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ ಯಡಿಯೂರಪ್ಪ. ಇಷ್ಟು ಸಾಕಾಗೋದಿಲ್ಲ ಅಂತ ಗೊತ್ತಾಗತ್ತೆ, ರಾಜೀನಾಮೆ ಕೊಡಿಸ್ತಾರೆ ಕೆಲವರಿಗೆ, JDSನಲ್ಲಿದ್ದವರಿಗೆ. ಅದರಲ್ಲಿ ಫಸ್ಟ್ ಬಂದವರೇ ಉಮೇಶ್ ಕತ್ತಿ, ರಾಜೀನಾಮೆ ಕೊಟ್ಟು ಬಂದು ಮಂತ್ರಿ ಆಗ್ತಾರೆ, ಕೃಷಿ ಮಂತ್ರಿ. ನಾನು ಅದನ್ನು ರಿಪೋರ್ಟ್ ಮಾಡಿದ್ದೀನಿ. SK ಬೆಳ್ಳುಬ್ಬಿಯವರಾಗ ಕೃಷಿ ಮಂತ್ರಿ ಆಗಿದ್ದರು, ಅವರನ್ನು ಕಿತ್ತು ಅಲ್ಲಿ ಉಮೇಶ್ ಕತ್ತಿಯವರನ್ನ ಮಂತ್ರಿ ಮಾಡಿದಾಗ SK ಬೆಳ್ಳುಬ್ಬಿಯವರು ಪಾಪ BP ರೈಸ್ ಆಗಿ ಬಿದ್ದೋಗಿದ್ದರು. ಹಳೆ BJP ಆಫೀಸಲ್ಲಿ ಎಲ್ಲ ನೆನಪಿಗೆ ಬಂತು ನನಗೆ. ಅದಕ್ಕೆ ಕಾರಣ ಇವರು ಹೆಂಗೆ ಅಂತೇಳಿ. ನೀವು ಈ ಶಿವರಾಜ್ ತಂಗಡಿಗೆ ಹತ್ರ ಈ ಸ್ಟೋರಿ ಕೇಳಬೇಕು, ಭಾಳ ಮಜಾ ಇದೆ. ಅವರು ಪಕ್ಷೇತರಾಗಿ ಗೆದ್ದಿರ್ತಾರೆ, ಅವ್ರಿಗೇನು ಗೊತ್ತಿರೋದಿಲ್ಲ. ಕುಮಾರಸ್ವಾಮಿಯಿಂದ ಒಂದು ಫೋನ್ ಬರುತ್ತಂತೆ, ಬ್ರದರ್ ಇವತ್ತು ನಾವೇ ಸರ್ಕಾರ ರಚನೆ ಮಾಡೋದು ಅಂತೇಳಿ. ಅದಾದ ನಂತರ 10 ಸ್ಕಾರ್ಪಿಯೋ ಗಾಡಿ ಬಂತಂತೆ. ಬಂದಿದ್ದು ಇವರು ಸೆಲೆಬ್ರೇಷನ್ ಮಾಡ್ತಾಯಿದ್ರು, ಯಾರು ಶಿವರಾಜ್ ತಂಗಡಗಿ. ಹಂಗೆ ಎತ್ತಾಕೊಂಡು ಹೋಗ್ಬಿಟ್ರಂತೆ. ಎತ್ತಾಕೊಂಡು ಹೋದಾಗ ಶಿವರಾಜ್ ತಂಗಡಗಿ ಅಂದ್ರಂತೆ, ಚಪ್ಪಲ್ ಮಾರೆ, ಚಪ್ಪಲ್ ಮಿಸ್ ಆಗಿ, ಚಪ್ಪಲ್ ಇಲ್ಲ ಕಾರಲ್ಲಿ ಅಂತೇಳಿ. ಸೈಜ್ ಎಷ್ಟು ಹೇಳು ಸಾಕು ಅಂದ್ರಂತೆ. ಅವ್ರದ್ದು ಭಾಳ ಹೈಟ್, ಅವರು ಸೈಜ್ 10. ಆ ಹೆಲಿಕಾಪ್ಟ್ರಲ್ಲಿ ಹಾಕ್ಕೊಂಡು ಇಳಿಸಿದಾಗ ಚಪ್ಪಲು, ಪ್ಯಾಂಟು, ಶರ್ಟು, ಡ್ಯಾಶ್ ಎಲ್ಲ ರೆಡಿ ಇತ್ತು ಅಂತೇಳಿ ಭಾಳ ಕಥೆ ಇದೆ. ಅದು ಇರಲಿ. ಅಂದು ಸರ್ಕಾರ ರಚನೆಗೆ ಇಬ್ಬರು ಕಾರಣರಾಗಿದ್ದರು. ದುಡ್ಡಿತ್ತು. ಹಲವು ವರ್ಷಗಳ ಬಳಿಕ ಬಳ್ಳಾರಿಗೆ ಬಂದಿದ್ದರು ರೆಡ್ಡಿ. ಆದರೆ ಸ್ವಾಗತಿಸೋಕೆ ಹೋಗಿರಲಿಲ್ಲ. ಅಂದರೆ ಮೊನ್ನೆ ಅವತ್ತು ನಡೆದಿತ್ತು, ಆಮೇಲೆ CBI ಆಯಿತು. ಮೊನ್ನೆ ರೆಡ್ಡಿ ವಾಪಸ್ ಬಂದರು, ಅವರಿಗೆ ಸುಪ್ರೀಂ ಕೋರ್ಟ್ ಹೋಗ್ಬೋದು ಅಂತ ಹೇಳ್ತು. ರಾಮುಲು ಬಂದಿರಲಿಲ್ಲ. ಅಂದೇ ಇಬ್ಬರ ಮಧ್ಯದ ತಿಕ್ಕಾಟ ಬಟಾ ಬಯಲಾಯಿತು. ರೆಡ್ಡಿ ಮತ್ತು BJP ಸೇರೋದು ರಾಮುಲುಗೆ ಇಷ್ಟ ಇರಲಿಲ್ಲ. ಇದೀಗ ಒಂದು ಬೈ ಎಲೆಕ್ಷನ್ ಕಾರಣಕ್ಕೆ ಕಿತ್ತಾಟ ಆಗ್ತಾ ಇದೆ. ರಾಮುಲುಗೆ ಪರ್ಯಾಯ ನಾಯಕರನ್ನು ಹುಡುಕ್ತಾ ಇದ್ದಾರೆ ರೆಡ್ಡಿ. ಅವರೇ ST ನಾಯಕ ಬಂಗಾರು ಹನುಮಂತಿಗೆ ಟಿಕೆಟ್ ಕೊಡಿಸೋದಕ್ಕೆ ರಾಮುಲುಗೆ ಇಷ್ಟ ಇರಲಿಲ್ಲ, ಆದರೆ ರೆಡ್ಡಿಗಿಷ್ಟ ಇತ್ತು. ರೆಡ್ಡಿ ಬಂಗಾರು ಹನುಮಂತಿಗೆ ಟಿಕೆಟ್ ಕೊಟ್ಟರು ಅಂತೇಳಿ ರಾಮುಲು ಕೆಲಸ ಮಾಡಿಲ್ಲ ಅಂತೇಳಿ ಆರೋಪ. ಹಾಗಾಗಿ ಸಂಡೂರು ಬೈ ಎಲೆಕ್ಷನಲ್ಲಿ BJPಗೆ ಸೋಲಾಗತ್ತೆ. ಸಂಡೂರು ಸೋಲಿನ ಹೊಣೆ ರಾಮುಲು ಹೆಗಲಿಗೆ ಕಂಪ್ಲೇಂಟ್ ಮಾಡಿದ್ರು ಅಂತೇಳಿ ಆರೋಪ. ಹೈಕಮಾಂಡ್ಗೆ ಬಂಗಾರು ಹನುಮಂತು ಕಂಪ್ಲೇಂಟ್ ಕೊಡ್ತಾರೆ, ನಾನು ರಾಮುಲಿಂದಾಗಿ ಸೋತೆ. ಬಂದಿರುವಂಥ ಅಗರ್ವಾಲ್ಗೆ ದೂರು ಕೊಟ್ಟ ಜನಾರ್ದನ್ ರೆಡ್ಡಿ ಅಂತೆ. ರಾಮುಲು ವಿರುದ್ಧ ಕೆಂಡ ಕಾರಿದ್ರಂತೆ ಅಗರ್ವಾಲ್. ಏನಪ್ಪ ಅಂತ ಕೇಳಿದ್ರಂತೆ. ಆಗ ರಾಮುಲು ಎದ್ದು ಮಾತಾಡಿದರು ಉಸ್ತುವಾರಿಗೆ, ರಾಧಾಮೋಹನ್ ಉಸ್ತುವಾರಿಗೆ. ಅದಾಗಿ ಅಲ್ಲೇ ಅವರು ಪ್ರೆಸ್ ಮೀಟಲ್ಲಿ ಬಂದು ಹೊರಗೆ ಮಾತಾಡೋರಿದ್ದರು, ಆದರೆ ತಡೆದ್ರು. ಯಾರು ವಿಜಯೇಂದ್ರ ತಡೆದ್ರು, ಮಾತಾಡಬೇಡ ಅಂತ ಹೇಳಿ. ಪ್ರೆಸ್ ಮೀಟ್ ಇವತ್ತು 12 ಗಂಟೆಗೆ ಇಲ್ಲಿ ಮತ್ತು ಅಲ್ಲಿ. ಇಂದು ಪರಸ್ಪರ ಬೈದಾಡಿಕೊಟ್ರು ಒಂದು ಕಾಲದ ಫ್ರೆಂಡ್ಸು ರೆಡ್ಡಿ ರಾಮುಲು. ಇಬ್ಬರ ಮಧ್ಯೆ ಎಲೆಕ್ಷನ್ ಅಲ್ಲ, ದುಡ್ಡಿನ ತಿಕ್ಕಾಟ ಇದೆ ಅಂತ ರೆಡ್ಡಿ ಹೇಳಿದ್ದಾರೆ. ಇದು ಇಲ್ಲಿಗೆ ಬಂದು ನಿಂತಿದೆ. ನೆಕ್ಸ್ಟ್